ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಮೊದಲನೇದಾಗಿ ಶುಭ ಮುಂಜಾನೆ. ಹಾಗೆಯೇ ಕನ್ನಡ ಆನ್ಲೈನ್ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ದಿನ ತೆಗೆದುಕೊಂಡಿರ್ತಕ್ಕಂಥ ತರಗತಿ 8ನೆಯ ತರಗತಿ, ವಿಷಯ ಕನ್ನಡ, ಆಯ್ದ ಭಾಗ ವ್ಯಾಕರಣ ವಿಭಾಗ. ಪ್ರಮುಖವಾದಂತಹ ಅಂಶ ತತ್ಸಮ ತದ್ಭವ. ನಾನು ಕಳೆದ ತರಗತಿಯಲ್ಲಿ ಅಂದರೆ ನಿಮಗೆ ಕನಸು ಮತ್ತು ಸಂದೇಶ ಅಂತಕ್ಕಂತಹ ಒಂದು ಗದ್ಯ ಭಾಗವನ್ನ ಅಭ್ಯಾಸ ಮಾಡಿದ ನಂತರ ಅಭ್ಯಾಸ ಚಟುವಟಿಕೆಯಲ್ಲಿ ನಿಮಗೆ ತತ್ಸಮ ತದ್ಭವ ಅಂತಕ್ಕಂತಹ ಒಂದು 4-5 ಪದವನ್ನ ಗುರುತಿಸಿದೆ. ಆದರೆ ಸಂಪೂರ್ಣವಾಗಿ ತತ್ಸಮ ತದ್ಭವ ಅಂತಕ್ಕಂತಹ ಒಂದು ವ್ಯಾಕರಣದ ವಿಧದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ, ಅಂದ್ರೆ ಯಾವ ರೀತಿ ತತ್ಸಮ ಪದ ಇರುತ್ತೆ, ಯಾವ ರೀತಿ ತದ್ಭವ ಪದ ಇರುತ್ತೆ, ಅದು ಹೇಗೆ ರಚನೆಯಾಗುತ್ತೆ, ಪ್ರತಿಯೊಂದು ವಿಷಯದ ಬಗ್ಗೆ ಸಂಪೂರ್ಣವಾದಂತಹ ವಿವರಣೆಯನ್ನ ಈ ದಿನದ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ನಾವು ಪ್ರತಿಯೊಂದು ವ್ಯಾಕರಣಾಂಶವನ್ನ ನಿಮ್ಗೆ ವಿವರಿಸಿ ಹೇಳಿದಂತ ಸಂದರ್ಭದಲ್ಲಿ ಇದನ್ನ ನೀವು ನೋಟ್ ಮಾಡ್ಕೋತಾ ಹೋಗಿ ಮತ್ತೆ ರೆಫರ್ ಮಾಡಿ ಓದ್ಲಿಕ್ಕೆ ಸಹ ಅನುಕೂಲ ಆಗುತ್ತೆ. ಯಾವುದೇ ಒಂದು ವ್ಯಾಕರಣಾಂಶವನ್ನ ನಾನು ಬೋಧನೆ ಮಾಡಿದಂತ ಸಂದರ್ಭದಲ್ಲಿ ನೀವು ಅದನ್ನ ಒಂದು ಸಪರೇಟ್ ಆಗಿ ಅಂದ್ರೆ ಪ್ರತ್ಯೇಕವಾಗಿ ಒಂದು ಪುಸ್ತಕದಲ್ಲಿ ಬರೆದ್ರೆ ನಿಮ್ಗೆ ಇನ್ನೂ ಅನುಕೂಲ ಆಗುತ್ತೆ. ಹಾಗೇನೆ ತತ್ಸಮ ತದ್ಭವ ಅಂತಕ್ಕಂಥ ಗ್ರಾಮರ್ ವ್ಯಾಕರಣ ವಿಭಾಗದ ಬಗ್ಗೆ ಈ ದಿನದ ತರಗತಿಯಲ್ಲಿ ನಾವು ತಿಳಿಯೋದಕ್ಕೂ ಮೊದಲು ಇವನ್ನ ಅಂದ್ರೆ ಕಳೆದ ತರಗತಿಯಲ್ಲಿ ಒಂದು ಏನು ಪರಿಚಯ ಮಾಡಿಸ್ಕೊಟ್ಟಿದೆ, ಆ ಒಂದು ಪದಗಳು ಹೇಗೆ ರಚನೆ ಆಗುತ್ತೆ ಅಂತಕ್ಕಂಥದ್ದನ್ನ ನಾವು ಈಗ ತಿಳ್ಕೊಳ್ಳೋಣ. ಓಕೆ ಮಕ್ಕಳೇ, ಈಗ ನಾವು ತತ್ಸಮ ತದ್ಭವ ಅಂತಕ್ಕಂತಹ ಕನ್ನಡ ವ್ಯಾಕರಣದ ಬಗ್ಗೆ ತಿಳಿತಾ ಹೋಗೋಣ. ಮೊದಲನೇದಾಗಿ ನಾವು ತತ್ಸಮ ಪದಗಳು ಅಂತಂದ್ರೆ ಏನು ಅಂತ ನನ್ನ ತಿಳಿಬೇಕು. ತತ್ಸಮ ನಿಮ್ಗೆಲ್ಲ ಗೊತ್ತಿರಲ್ಲ ತತ್ಸಮ ಪದ ಅಂದ್ರೆ ಏನು ಅಂತ. ತತ್ಸಮ ಅಂದ್ರೆ ಬೇರೆ ಏನು ಅಲ್ಲ, ತತ್ಸಮ ಎಂದರೆ ನಾವು ಮೂಲ ಸಂಸ್ಕೃತ ಪದಗಳನ್ನ ತತ್ಸಮ ಪದ ಎಂದು ಕರೆಯುತ್ತೇವೆ. ಮೂಲ ಸಂಸ್ಕೃತ ಪದ ಅಂದ್ರೆ ಯಾವುದೇ ಸಂಸ್ಕೃತ ಪದವನ್ನ ನಾವು ತತ್ಸಮ ಪದಗಳು ಅಂದ್ರೆ ಕೆಲವೊಂದು ತತ್ಸಮ ಪದಗಳನ್ನ ಕನ್ನಡದಲ್ಲಿ ನಾವು ಬಳಕೆ ಮಾಡ್ತೀವಿ, ಅವುಗಳನ್ನ ನಾವು ತತ್ಸಮ ಪದಗಳು ಅಂತ ಹೇಳಿ ಕರಿತೀವಿ. ಬರೀ ಸಂಸ್ಕೃತ ಪದಗಳನ್ನ ಅಷ್ಟೇನೆ ತತ್ಸಮ ಪದ ಅಂತ ಕರಿತೀವ ಅಂತ ನಿಮ್ಗೆ ಗೊಂದಲ ಆಗ್ಬೋದು, ಡೌಟ್ ಆಗ್ಬೋದು. ನೋ ಚಿಲ್ಡ್ರನ್, ಇನ್ನೊಂದು ಅರ್ಥದಲ್ಲಿ ನಾವು ಹೇಳ್ಬೇಕಂತಂದ್ರೆ, ಮತ್ತೊಂದು ಅರ್ಥದಲ್ಲಿ ಹೇಳೋದಾದ್ರೆ ಯಾವುದೇ ಭಾಷೆಯ ಮೂಲ ಪದವನ್ನ ಹಾಗೆ ಬಳಸುವುದನ್ನ ನಾವು ತತ್ಸಮ ಪದಗಳು ಎಂದು ಕರಿತೇವೆ. ಬರೀ ಸಂಸ್ಕೃತ ಪದದಿಂದ ಬಂದಂತಹ ಮೂಲ ಪದಗಳನ್ನ ತತ್ಸಮ ಪದ ಅಂತ ಹೇಳ್ಬಿಟ್ಟು ಅಷ್ಟೇ ಕರೆಯೋದಿಲ್ಲ. ಯಾವುದೇ ಭಾಷೆಯ ಮೂಲ ಪದವನ್ನು ಸಹ ಹಾಗೆ ಅಂದ್ರೆ ಯಾವುದೇ ಭಾಷೆನಲ್ಲಿ ನಾವು ಮೂಲ ಪದವನ್ನ ಬಳಸ್ಬೇಕಾದ್ರೆ ಯಾವ ರೀತಿ ಇರುತ್ತೋ ಅದೇ ರೀತಿ ಹಾಗೇನೆ ಬಳಸ್ತಕ್ಕಂಥ ಪದಗಳಿಗೆ ನಾವು ತತ್ಸಮ ಪದಗಳು ಎಂದು ಕರಿತೇವೆ. ಬರೀ ಸಂಸ್ಕೃತನೇ ಆಗ್ಬೇಕಂತ ಏನಿಲ್ಲ, ಲ್ಯಾಟಿನ್ ಆಗಿರ್ಬೋದು, ಗ್ರೀಕ್ ಭಾಷೆ ಪದಗಳಾಗಿರ್ಬೋದು, ಕನ್ನಡ ಭಾಷೆ ಆಗಿರ್ಬೋದು, ಯಾವುದೇ ಒಂದು ಭಾಷೆ ಆಗಿರ್ಲಿ, ಆ ಭಾಷೆಯ ಮೂಲ ಪದ ಹೇಗಿರುತ್ತೋ ಹಾಗೇನೆ ಬಳಸಿದ್ರೆ ಅದನ್ನ ನಾವು ತತ್ಸಮ ಅಂತೀವಿ. ಆ ಪದವನ್ನ ಗ್ರೀಕ್ ಆಗಿರ್ಲಿ, ಲ್ಯಾಟಿನ್ ಆಗಿರ್ಲಿ, ಮತ್ತೆ ಸಂಸ್ಕೃತ ಆಗಿರ್ಲಿ, ಕನ್ನಡ ಭಾಷೆ ಪದ ಆಗಿರ್ಲಿ, ಅದನ್ನ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಅಲ್ಪ ಪ್ರಮಾಣದ ಮಟ್ಟಿಗೆ ಅಂದ್ರೆ ಸ್ವಲ್ಪ ಬದಲಾವಣೆ ಅಥವಾ ಪೂರ್ಣ ಪ್ರಮಾಣದ ಬದಲಾವಣೆ ಅಂದ್ರೆ ಬದಲಾವಣೆ ಅಂತ ಏನ್ ಮಾಡ್ಕೋತೀವಿ ಅದನ್ನ ನಾವು ತದ್ಭವ ಅಂತ ಕರಿತೀವಿ. ತದ್ಭವ ಅಂದ್ರೆ ಏನು ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ. ಸೊ ಈಗ ನಾವು ತತ್ಸಮ ಅಂತಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಸಂಸ್ಕೃತದಿಂದ ಬಂದಂತ ಮೂಲ ಪದಗಳನ್ನ ತತ್ಸಮ ಅಂತ ಕರಿತೀವಿ. ಹಾಗೇನೆ ಬರೀ ಸಂಸ್ಕೃತದಿಂದ ಅಷ್ಟೇ ಅಲ್ಲ, ಯಾವುದೇ ಭಾಷೆಯ ಪದವನ್ನ ಅಂದ್ರೆ ಆ ಭಾಷೆಯಿಂದ ಬಂದಂತಹ ಮೂಲ ಪದವನ್ನ ಹಾಗೆಯೇ ಯಾವುದೇ ವ್ಯತ್ಯಾಸ ಮಾಡದೆ, ಯಾವುದೇ ಚೇಂಜಸ್ ಮಾಡದೆ ಹಾಗೇನೆ ಬಳಸ್ತಾ ಇದ್ರೆ ನಾವು ತತ್ಸಮ ಪದ ಅಂತೇಳಿ ಕರಿತೀವಿ. ಹಾಗಾದ್ರೆ ತತ್ಸಮ ಪದ ಇದು ಮೂಲ ಪದನೇ ಅಂತ ಯಾವ ರೀತಿ ನಾವು ಐಡೆಂಟಿಫೈ ಮಾಡೋದು, ಹೇಗೆ ಇದು ಯಾವ ಭಾಷೆಯಿಂದ ಬಂದಿದೆ ಅಂತ ಯಾವ ರೀತಿ ಗುರುತಿಸ್ಬೋದು ಅಂತ ಅನ್ನೋದಕ್ಕೆ ಕೆಲವೊಂದು ನಾವು ಹಿಂಟ್ಸ್ ಅನ್ನ, ಟ್ರಿಕ್ಸ್ ಅನ್ನ ಇಟ್ಕೊಂಡು ತತ್ಸಮ ಪದ, ಈ ತತ್ಸಮ ಪದಕ್ಕೆ ತದ್ಭವ ಹೇಗೆ ಅಂತ ಹೇಳ್ಬಿಟ್ಟು ಗುರುತಿಸ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ಚಿತ್ರವನ್ನ ನೋಡಿ, ಈ ಚಿತ್ರ ನೋಡಿದ ತಕ್ಷಣ ನಿಮ್ಗೆ ಕೆಲವೊಬ್ಬರಿಗೆ ಬಸ್, BUS ಬಸ್ ಅಂತ ಗೊತ್ತಾಗ್ಬಿಡುತ್ತೆ. ಕೆಲವೊಂದ್ಸಲಿ ನಾವೇನಂತೀವಿ, ಬಸ್ ಅಂತೀವಿ, ಬಸ್ಸು ಅಂತಾನು ಕರಿತೀವಿ. ಸೊ ಈಗ ಬಸ್ ಮತ್ತೆ ಬಸ್ಸು ಎರಡಕ್ಕೆ ಇರ್ತಕ್ಕಂಥ ವ್ಯತ್ಯಾಸ ಏನು? ಬಸ್ ಅಂತಕ್ಕಂಥದ್ದು ಮೂಲ ಪದ, ಓಕೆ, ಇದು ಸಂಸ್ಕೃತ ಪದ. ಬಸ್ ಅಂತಕ್ಕಂಥದ್ದು ಮೂಲ ಪದ ಆದ್ರೆ ನಾವು ನಮ್ಮ ಅನುಕೂಲಕ್ಕೆ ನಾವು ಹಾಡ್ ಭಾಷೆನಲ್ಲಿ ನಾವು ಕೆಲವೊಂದ್ಸಲಿ ಮಾತಾಡ್ಬೇಕಾದ್ರೆ ಅದನ್ನ ಸ್ವಲ್ಪ ಬದಲಾವಣೆ ಮಾಡ್ಕೊಂಡಿದೀವಿ. ಬಸ್ಸು ಅಂತನ ಬದಲಾವಣೆ ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಬದಲಾವಣೆ ಮಾಡ್ಕೊಂಡು ಹೇಳ್ತೇವೆ.
ಬಸ್ ಅಂತಕ್ಕಂಥದ್ದು ತತ್ಸಮ ಪದ ಆದ್ರೆ ಬಸ್ಸು ಅಂತಕ್ಕಂಥದ್ದು ತದ್ಭವ ಪದ. ಶ್ರೀ ಅಂತಕ್ಕಂಥ ಪದ ಸಂಸ್ಕೃತದಿಂದ ತೆಗೆದುಕೊಂಡಿದ್ದೀವಿ. ಶ್ರೀ ಅಂತಕ್ಕಂಥದ್ದು ತತ್ಸಮ ಪದ, ಅದಕ್ಕೆ ತದ್ಭವ ಸಿರಿ ಅಂತಕ್ಕಂಥದ್ದು ತದ್ಭವ. ಈಗ ಶ್ರೀಗೆ ಸಿರಿ ಅಂತ ಹೇಗ್ ಬಂತು ಅಂತ ಹೇಳೋದನ್ನ ನಾವು ಎಲ್ಲಾನು ಕೆಲವೊಂದು ಹಿಂಟ್ಸ್ ಮೂಲಕ ಯಾವ ರೀತಿ ಸುಲಭವಾಗಿ ನಾವು ಗುರುತಿಸ್ಬೋದು, ಯಾವ ರೀತಿ ಪತ್ತೆ ಹಚ್ಚಬಹುದು ಅಂತಕ್ಕಂಥದ್ದನ್ನ ಮುಂದೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಈಗ ನಮ್ಗೆ ತತ್ಸಮ ಅಂದ್ರೆ ಏನು ಅಂತ ಕ್ಲಿಯರ್ ಆಗಿ ಅರ್ಥ ಆಗಿದೆ. ತತ್ಸಮ ಅಂದ್ರೆ ಯಾವುದೇ ಭಾಷೆಯ ಮೂಲ ಪದವನ್ನ ಹಾಗೆ ನಾವು ಬಳಸೋದಕ್ಕೆ ನಾವು ತತ್ಸಮ ಅಂತ ಕರಿತೀವಿ ಅಂತ. ನಂತರ ನಾವು ತದ್ಭವ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ನಂತರ ಮಕ್ಕಳೇ ಈಗ ನಾವು ತದ್ಭವ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ತತ್ಸಮ ಅಂದ್ರೆ ಯಾವುದೇ ಭಾಷೆಯ ಮೂಲ ಪದವನ್ನ ಯಾವುದೇ ರೀತಿಯ ಬದಲಾವಣೆ ಮಾಡದೆ ಹಾಗೇನೆ ಬಳಸೋದಕ್ಕೆ ನಾವು ತತ್ಸಮ ಅಂತ ತಿಳ್ಕೊಂಡಿದೀವಿ. ಈಗ ತದ್ಭವ ತದ್ಭವ ಪದಗಳು ಅಂತ ತಕ್ಷಣ ತದ್ಭವ ಅಂದ್ರೆ ಏನು ಅಂತ ತಿಳಿದಿದ್ರೆ, ತದ್ಭವ ಅಂದ್ರೆ ಅನ್ಯ ಭಾಷೆಯಿಂದ ಬಂದ ಪದವನ್ನ ಸ್ವಲ್ಪ ಬದಲಾವಣೆಯೊಂದಿಗೆ ಬಳಸುವ ಪದಗಳಿಗೆ ನಾವು ತದ್ಭವ ಪದಗಳು ಎನ್ನುತ್ತೇವೆ. ಅಂದ್ರೆ ತದ್ಭವ ಅಂತಂದ್ರೆ ಅನ್ಯ ಭಾಷೆ ಅಂದ್ರೆ ಯಾವುದೇ ಭಾಷೆ ಆಗಿರ್ಲಿ, ಸಂಸ್ಕೃತ ಆಗಿರ್ಲಿ, ಗ್ರೀಕ್ ಆಗಿರ್ಲಿ, ಲ್ಯಾಟಿನ್ ಆಗಿರ್ಲಿ, ಯಾವುದೇ ಭಾಷೆ ಆಗಿರ್ಲಿ, ಆ ಯಾವುದೇ ಭಾಷೆಯಿಂದ ಬಂದಂತಹ ಪದಗಳನ್ನ, ಯಾವುದೇ ಭಾಷೆಯಿಂದ ತೆಗೆದುಕೊಂಡಿರ್ತಕ್ಕಂಥ ಪದಗಳನ್ನ ನಾವು ಸ್ವಲ್ಪ, ಅಂದ್ರೆ ಈಗ ನಾನು ಹೇಳಿದ್ನಲ್ಲ ಬಸ್ಗೆ ಬಸ್ಸು ಅಂತ ಹೇಳ್ತೀವಂತ, ಒಂಚೂರು ನಮ್ಮ ಅನುಕೂಲಕ್ಕೆ ತಕ್ಕಂತೆ ಸ್ವಲ್ಪ ಬದಲಾವಣೆ ಮಾಡ್ಕೊಂಡು ಸ್ವಲ್ಪ ಆಗಿರ್ಲಿ, ಪೂರ್ಣ ಪ್ರಮಾಣದ ಬದಲಾವಣೆ ಆಗಿರ್ಲಿ, ಅಂದ್ರೆ ಬದಲಾವಣೆ ಅಂತಕ್ಕಂಥದ್ದು ಅದು ಬದಲಾವಣೆ ಸ್ವಲ್ಪ ಮಟ್ಟಿಗೆ ಆಗಿರ್ಲಿ, ಪೂರ್ಣ ಮಟ್ಟಿಗೆ ಆಗಿರ್ಲಿ, ಪೂರ್ಣ ಪ್ರಮಾಣನೇ ಆಗಿರ್ಲಿ, ಚೇಂಜಸ್ ಆಗಿದ್ರೆ ಅದನ್ನ ನಾವು ತದ್ಭವ ಪದಗಳು ಅಂತ ಕರಿತೀವಿ. ತತ್ಸಮ ಅಂದ್ರೆ ಹಾಗೆ ಬಳಸೋದು, ತದ್ಭವ ಅಂದ್ರೆ ಬದಲಾವಣೆ ಮಾಡಿ ಬಳಸೋದು. ತದ್ಭವ ಅಂದ್ರೆ ಬದಲಾವಣೆ ಮಾಡಿ ಬಳಸ್ತಕ್ಕಂಥ ಪದಗಳಿಗೆ ತದ್ಭವ ಅಂತ ಕರಿತೀವಿ. ಹಾಗಾದ್ರೆ ಹೇಗ್ ಬದಲಾವಣೆ ಮಾಡ್ತೀವಿ ಅಂತಂದ್ರೆ ನಾನು ಉದಾಹರಣೆಯೊಂದಿಗೆ ಹೇಳ್ತೀನಿ ನೋಡಿ. ಬಸ್ಸು, ಬಸ್ ಅಂತಕ್ಕಂಥ ಪದವನ್ನ ಬಸ್ಸು ಅಂತ ಬಳಸಿದ್ರೆ ಇದು ತದ್ಭವ. ಶ್ರೀ ಅಂತಕ್ಕಂಥದ್ದನ್ನ ಸಿರಿ ಅಂತ ಬಳಸಿದ್ರೆ ಇದು ಶ್ರೀ ಪದಕ್ಕೆ ಸಿರಿ ತದ್ಭವ ರೂಪ. ಚಿಲ್ಡ್ರನ್, ನಾನು ತತ್ಸಮ ತದ್ಭವ ಅಂತ ಅನೇಕ ಸಾವಿರಾರು ಪದಗಳಿದಾವೆ. ಅವೆಲ್ಲ ಯಾವ ರೀತಿ, ಯಾವ ಅಕ್ಷರಕ್ಕೆ ಬದಲಾಗಿ ಯಾವ ಅಕ್ಷರ ತದ್ಭವ ಬರುತ್ತೆ, ತತ್ಸಮ ಅಂದ್ರೆ ಹೇಗಿರುತ್ತೆ, ಅದಕ್ಕೆ ಅರ್ಥ ವ್ಯತ್ಯಾಸ ಆಗದೆ ತದ್ಭವ ಹೇಗ್ ಬರ್ತವೆ ಅಂತಕ್ಕಂಥದ್ದನ್ನ ಕೆಲವೊಂದು ಪಾಯಿಂಟ್ ಅಂದ್ರೆ ಟ್ರಿಕ್ಸ್ ಅನ್ನ ಇಟ್ಕೊಂಡು ನಾವು ಸುಲಭವಾಗಿ ಗುರುತಿಸಬಹುದು. ಅಂದ್ರೆ ಎಲ್ಲಾನು ಈ ಟ್ರಿಕ್ಸ್ ತರನೇ ಆಗುತ್ತೆ ಅಂತಲ್ಲ, ಕೆಲವೊಂದು ಆಗುತ್ತೆ, ಕೆಲವೊಂದು ಆಗೋದಿಲ್ಲ. ಆದ್ರೆ ನಮ್ಗೆ ಹೆಲ್ಪ್ ಆಗುತ್ತೆ ಈ ಒಂದು ಏನು ಫಾರ್ಮುಲಾ ಅಥವಾ ಈ ಟ್ರಿಕ್ಸ್ ನಮಗೆ ಗೊತ್ತಿದ್ರೆ ನಮ್ಗೆ ಸುಲಭವಾಗಿ ಒಂದು ಗುರುತಿಸೋದಕ್ಕೆ ಅನುಕೂಲ ಆಗುತ್ತೆ. ಚಿಲ್ಡ್ರನ್, ಇಲ್ಲಿ ನೋಡಿ, ಶ ಮತ್ತೆ ಶ, ಶ ಶ ಕಾರಕ್ಕೆ ಸಾಕಾರವಾಗಿ ಬದಲಾವಣೆ ಆಗ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಯಾವುದೇ ಪದದಲ್ಲಿ ಶ ಮತ್ತೆ ಶ ಈ ಎರಡು ಅಕ್ಷರಗಳು ಬಂದಾಗ ಅದು ಸಾಕಾರವಾಗಿ ಬದಲಾವಣೆ ಆಗುತ್ತೆ. ಅಂದ್ರೆ ತತ್ಸಮ ಪದದಲ್ಲಿ ಶ ಶಕಾರ ಬಂದ್ರೆ ತದ್ಭವ ಪದದಲ್ಲಿ ಸಾಕಾರವಾಗಿ ಬದಲಾವಣೆ ಆಗ್ತಕ್ಕಂಥದ್ದನ್ನ ನಾವು ಗುರುತಿಸ್ತೇವೆ. ಇದು ಮೊದಲೇ ಒಂದು ಪಾಯಿಂಟ್. ಹೇಗೆ ಅಂತಂದ್ರೆ ಕೆಲವೊಂದು ಉದಾಹರಣೆ ಮೂಲಕ ನಾವು ತಿಳ್ಕೊಳ್ಳೋಣ. ಓಕೆ ಚಿಲ್ಡ್ರನ್, ಇಲ್ಲಿ ಚಿತ್ರವನ್ನ ಗುರುತಿಸಿ, ಇದು ಏನಪ್ಪ, ಯಾವ ಚಿತ್ರ, ಇದನ್ನ ನೋಡಿದ ತಕ್ಷಣ ನಿಮ್ಗೆ ಏನ್ ಅನಿಸ್ತಾ ಇದೆ ಅಂದ್ರೆ ಮೋಡ. ಮೋಡ ಎಲ್ಲಿರುತ್ತೆ? ಆಕಾಶದಲ್ಲಿ. ಓಕೆ, ಆಕಾಶ ಅಂತಕ್ಕಂಥ ಒಂದು ಪದವನ್ನ ತೆಗೆದುಕೊಳ್ಳೋಣ. ಇಲ್ಲಿದೆ ನೋಡಿ ಮಕ್ಳೇ, ಆಕಾಶ. ಆಕಾಶ ಇಲ್ಲಿ ಬಳಕೆ ಆಗಿರ್ತಕ್ಕಂಥ ಶ ಯಾವುದು? ಇಲ್ಲಿ ಮೊದಲೇ ಕೊಟ್ಟಿದ್ದಾರಲ್ಲ, ಇದು ಶ ಅಕ್ಷರ ಇಲ್ಲಿ ಬಳಕೆ ಆಗಿದೆ ಈ ಪದದಲ್ಲಿ, ಆಕಾಶ ಅಂತ. ಇದು ತತ್ಸಮ ಪದ. ಓಕೆ, ಹಾಗೇನೆ ತದ್ಭವ ಪದ ಹೇಗಿರುತ್ತೆ? ನಾನು ಶ ಶಕಾರಕ್ಕೆ ಸಾಕಾರವಾಗಿ ಬದಲಾವಣೆ ಆಗುತ್ತೆ. ಶ ಶಕಾರ ಬಂದಾಗ ತತ್ಸಮದಲ್ಲಿ ತದ್ಭವದಲ್ಲಿ ಸಾಕಾರವಾಗಿ ಬದಲಾವಣೆ ಆಗುತ್ತೆ ಅಂತ ಹೇಳಿದೀನಿ. ಇಲ್ಲಿ ಆಕಾಶ ಅಂತಕ್ಕಂಥದ್ದು ತತ್ಸಮ ಪದ. ಹಾಗಾದ್ರೆ ತದ್ಭವ ಪದ ಆಗಸ. ಚಿಲ್ಡ್ರನ್, ಇನ್ನೊಂದು ಗಮನಿಸ್ಬೇಕು ನೀವು, ನೀವಾಗ್ಲೇನೆ ಕನ್ನಡ ಸಂಧಿಗಳನ್ನ ತಿಳ್ಕೊಬೇಕಾದ್ರೆ ಆಗಮ, ಆದೇಶ, ಲೋಪ ಸಂಧಿಗಳ ಬಗ್ಗೆ ತಿಳ್ಕೊಂಡಿದ್ದೀರಾ. ಕ ಚ ಟ ತ ಪ ವ್ಯಂಜನಗಳಿಗೆ ಗ ಜ ಡ ದ ಬ ವ್ಯಂಜನಾಕ್ಷರಗಳು ಆದೇಶವಾಗಿ ಬರ್ತವೆ ಅಂತ ನೀವು ಓದಿದ್ದೀರಾ. ಅ ಇದೆ, ಇಲ್ಲೂ ಅ ಇದೆ. ಓಕೆ, ಇಲ್ಲಿ ಕ ಇದೆ ವ್ಯಂಜನಾಕ್ಷರ, ಅಂದ್ರೆ ಮೊದಲನೇ ಅಕ್ಷರಕ್ಕೆ ಮೂರನೇ ಅಕ್ಷರ ಆದೇಶವಾಗಿ ಬರುತ್ತೆ ಅಂತ.
ಕ ಅಕ್ಷರಕ್ಕೆ ಘ ಬಂದಿದೆ. ಆ ಕ ಶ. ಇಲ್ಲಿ ಆ ಸೇಮ್ ಹಾಗೇನೆ ತಗೊಂಡಿದೀವಿ. ಖಗೆ ಗ ಬಂದಿದೆ. ಶಗೆ ನಾವಿಲ್ಲಿ ಈ ಒಂದು ಫಾರ್ಮುಲಾವನ್ನ, ಈ ಒಂದು ಸೂತ್ರವನ್ನ ಅನ್ವಯಿಸುತ್ತೆ. ಶ ಅಕ್ಷರಕ್ಕೆ ಸ ಅಕ್ಷರ ಬಂದಿದೆ. ಆಕಾಶ, ಆಗಸ. ಓಕೆ ಚಿಲ್ಡ್ರನ್, ಈ ರೀತಿ ಅಂದ್ರೆ ಎಲ್ಲಾ ಒಂದು ಪದಕ್ಕೂ ಇದೇ ಒಂದು ಫಾರ್ಮುಲಾ ಅನ್ವಯಿಸಲ್ಲ. ಕೆಲವೊಂದಕ್ಕೆ ನಾವು ಸುಲಭವಾಗಿ ಗುರುತಿಸಬಹುದು. ಆಕಾಶ, ಆಗಸ. ಓಕೆ ಚಿಲ್ಡ್ರನ್, ಆಕಾಶ ತತ್ಸಮ ಪದ, ಆಕಾಶ ತತ್ಸಮ ಪದ, ಆಗಸ ತದ್ಭವ ಪದ. ನಂತರ ನಾವು ನೋಡೋಣ ಸಂತೋಷ. ಇಲ್ಲಿ ಬಳಕೆಯಾಗಿರ್ತಕ್ಕಂಥ ಶ ಎರಡನೇ ಶ, ಇದು ತತ್ಸಮ ಪದ. ಸಂತೋಷ ಶಕಾರವನ್ನ ನಾವು ಬಳಸಿರ್ತಕ್ಕಂಥದ್ದನ್ನ ಕಾಣ್ತೀವಿ ಇದು ತತ್ಸಮ ಪದದಲ್ಲಿ. ಇಲ್ಲಿ ತದ್ಭವ ಪದದಲ್ಲಿ ಸಂತಸ ಸಾಕಾರ ಬಳಕೆಯಾಗಿದೆ, ಬದಲಾವಣೆಯಾಗಿದೆ. ಸಂತೋಷ ಪದದ ಬದಲಾಗಿ ಸಂತಸ ಸಾಕಾರ ಬಳಕೆಯಾಗಿರ್ತಕ್ಕಂಥದ್ದನ್ನ ನಾವು ಕಾಣ್ತೇವೆ. ನಂತರ ಅಂಕುಶ, ಈ ಶ ಬಳಕೆಯಾಗಿರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಅಂಕುಶ, ಅಂಕುಶ ತದ್ಭವ ರೂಪದಲ್ಲಿ ಶಕಾರಕ್ಕೆ ಬದಲಾಗಿ ಸಾಕಾರ ಬಂದಿದೆ. ನಂತರ ಶ್ರೀ, ಸಿರಿ. ಶೂನ್ಯ, ಸೊನ್ನೆ. ಶಕಾರಕ್ಕೆ ಸಕಾರ ನ್ಯ. ಅಂದ್ರೆ ನಾನು ಹೇಳ್ತೀನಿ ಮಕ್ಕಳೇ ನಿಮ್ಗೆ, ಸಜಾತಿ ಒತ್ತಕ್ಷರ ವಿಜಾತಿ ಒತ್ತಕ್ಷರ ಬಂದ್ರೆ ಯಾವ ರೀತಿ ಬದಲಾವಣೆ ಆಗುತ್ತೆ ಅಂತಕ್ಕಂಥದ್ದನ್ನ ಮುಂದೆ ಹೇಳ್ತಾ ಹೋಗ್ತೀನಿ. ಶೂನ್ಯ ಪದಕ್ಕೆ ಸೊನ್ನೆ. ಶೂನ್ಯ ಅಂದ್ರೆ ಏನು ಇಲ್ಲ ಅಂತ, ಅದಕ್ಕೆ ಸೊನ್ನೆ. ಕ್ಷಕಾರಕ್ಕೆ ಸಾಕಾರ ತದ್ಭವಾಗಿದೆ. ಆಕಾಶ, ಆಗಸ. ಇಷ್ಟು ಮೊದಲೇ ಪಾಯಿಂಟ್ಸ್. ನಂತರ ನಾವು ಎರಡನೇ ವಿಧದಲ್ಲಿ ಯಾವ ರೀತಿ ನಾವು ಸುಲಭವಾಗಿ ಗುರುತನ್ನ ಇಟ್ಕೋಬಹುದು ಅಂತದನ್ನ ನೋಡೋಣ. ಚಿಲ್ಡ್ರನ್, ನಾವು ಎರಡನೇ ವಿಧದಲ್ಲಿ ಯಾವ ರೀತಿ ಸುಲಭವಾಗಿ ತತ್ಸಮ ತದ್ಭವ ಪದಗಳನ್ನ ಗುರುತಿಸಬಹುದು ಅಂತ. ಆಕಾರಕ್ಕೆ ಏಕಾರವಾಗಿ ಬದಲಾವಣೆ. ತತ್ಸಮ ಪದದಲ್ಲಿ ಆಕಾರ ಬಂದ್ರೆ ತದ್ಭವದಲ್ಲಿ ಏಕಾರವಾಗಿ ಬದಲಾವಣೆ ಆಗುತ್ತೆ. ಅದು ಹೇಗೆ ಅಂತಂದ್ರೆ ಉದಾಹರಣೆ ನೋಡ್ಕೊಳ್ಳಿ. ಸೀತಾ, ಆಕಾರ ಇದೆ ಇಲ್ಲಿ. ತದಲ್ಲಿ ಸೀತಾ ಅಂದ್ರೆ ಇಲ್ಲಿ ಆಕಾರ ಬಂದಿದೆ. ನಾವು ತದ್ಭವ ರೂಪದಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಕೋತೀವಿ. ಸೀತೆ ಏಕಾರ, ತೇ ಏ ತ ಪ್ಲಸ್ ಎ ತೆ. ಇಲ್ಲಿ ಏಕಾರ ಬಂದಿರ್ತಕ್ಕಂಥದ್ದನ್ನ ಸುಲಭವಾಗಿ ನಾವು ಗುರುತಿಸಬಹುದು. ಆಕಾರಕ್ಕೆ ಏಕಾರವಾಗಿ ಬದಲಾವಣೆ ಆಗುತ್ತೆ. ಆಕಾರ ತತ್ಸಮದಲ್ಲಿ ಬಂದ್ರೆ ತದ್ಭವದಲ್ಲಿ ಏಕಾರ ಬರುತ್ತೆ. ಸೀತಾ, ಸೀತೆ. ನೆಕ್ಸ್ಟ್ ಇಲ್ಲಿ ನೋಡಿ, ಹೂವಿನ ಹಾರ ಇದೆ, ಅದಕ್ಕೆ ನಾವು ಮಾಲಾ ಅಥವಾ ಮಾಲಾ ಅಂತ ಕರಿತೀವಿ, ಮಾಲೆ ಅಂತಾನೂ ಕರಿತೀವಿ. ಓಕೆ ಚಿಲ್ಡ್ರನ್, ಮಾಲಾ. ಇಲ್ಲಿ ಆಕಾರ ಮಹಾಪ್ರಾಣ, ಅಲ್ಪಪ್ರಾಣ, ಹ್ರಸ್ವಸ್ವರ ದೀರ್ಘಸ್ವರ ಅಂತ ಹೇಳ್ತೀವಲ್ವಾ, ಇದು ದೀರ್ಘಸ್ವರ ಆ. ಮಾಲಾ, ಇಲ್ಲಿ ಮಾಲೆ. ಆಕಾರಕ್ಕೆ ಬದಲಾಗಿ ಏಕಾರ ಬಂದಿದೆ ತದ್ಭವ ರೂಪದಲ್ಲಿ. ನಂತರ ಸಂಧ್ಯಾ, ಆ ಬಂದಿದೆ. ಸಂಜೆ ತದ್ಭವ, ಸಂಧ್ಯಾ ಸಂಜೆ. ಈ ರೀತಿ ನಾವು ಸುಲಭವಾಗಿ ಗುರುತಿಸಬಹುದು ಆಕಾರಕ್ಕೆ ಏಕಾರ ಅಂತ. ನಂತರ ಮೂರನೇದಾಗಿ ಯಾಕಾರಕ್ಕೆ ಜಾಕಾರ. ಯಾ ಅಕ್ಷರ ತತ್ಸಮದಲ್ಲಿ ಬಂದ್ರೆ ತದ್ಭವದಲ್ಲಿ ಜಾಕಾರವಾಗಿ ಬದಲಾವಣೆ ಆಗುತ್ತೆ. ಅದೇಗೆ ಅಂತಂದ್ರೆ ನೋಡಿ ಮಕ್ಕಳೇ, ಯಾತ್ರ ಅಂತಕ್ಕಂಥ ಒಂದು ಪದವನ್ನ ತೆಗೆದುಕೊಂಡಾಗ ಯಾಕಾರಕ್ಕೆ ಬದಲಾಗಿ ಜಾಕಾರ ಬರುತ್ತೆ ಅಂತ ಹೇಳಿದೀನಿ, ಆಕಾರಕ್ಕೆ ಬದಲಾಗಿ ಏಕಾರ ಬರುತ್ತೆ ಅಂತ ಹೇಳಿದೀನಿ. ಯಾತ್ರ, ಯಾಗೆ ಜ, ತ್ರಾಗೆ ತ್ರ. ಇಲ್ಲಿ ಆ ಬಂದ್ರೆ ಎ. ಯಾತ್ರ, ತ್ರಾಗೆ ಆ ಸ್ವರ ಇದೆ, ಆದ್ರಿಂದ ಎ ಸ್ವರ ಬರುತ್ತೆ ಇಲ್ಲಿ. ಜಾತ್ರೆ, ಯಾತ್ರಾ ಜಾತ್ರೆ. ಓಕೆ ಚಿಲ್ಡ್ರನ್, ನೆಕ್ಸ್ಟ್ ಯುದ್ಧ, ಜುದ್ದ. ಯಕಾರದ ಬದಲಾಗಿ ಜಾಕಾರ ಬಂದಿದೆ. ನಂತರ ಯೋಧ ಅಂದ್ರೆ ನಾವು ನಮ್ಮ ದೇಶವನ್ನ ಕಾಯ್ತಕ್ಕಂತಹ, ಈ ಚಿತ್ರದಲ್ಲಿ ಗಮನಿಸಿ, ಈ ಚಿತ್ರದಲ್ಲಿ ಇರ್ತಕ್ಕಂಥವ್ರು ಸೈನಿಕರು. ನಾವು ಸೈನಿಕರಿಗೆ ಮತ್ತೊಂದು ಅರ್ಥದಲ್ಲಿ ಯೋಧ ಅಂತ, ಸೈನಿಕ ಅಥವಾ ಯೋಧ, ಸೋಲ್ಜರ್ಗೆ ನಾವು ಸೈನಿಕ ಅಥವಾ ಯೋಧ ಅಂತ ಹೇಳ್ತೀವಿ. ಯೋಧ ಪದ ತತ್ಸಮ ಪದ. ಈ ಒಂದು ತದ್ಭವ ಪದ ಜೋಧ, ಯಾಕಾರದ ಬದಲಾಗಿ ಜಾಕಾರ ಬಂದಿದೆ. ನಂತರ ಯಮ,
ಯಮರಾಯ ಅಂತ ಹೇಳ್ತೀವಿ. ಯಮ ಅಂದ್ರೆ ಯಾಕಾರದ ಬದಲಾಗಿ ಜಾಕಾರ, ಮಾಕಾರದ ಬದಲಾಗಿ ವಾಕಾರ. ನಾನು ಮುಂದೆ ಹೇಳ್ತೀನಿ ಮಾ ಅಕ್ಷರ ಬಂದಾಗ ವಾ ಅಕ್ಷರ ಬರುತ್ತೆ ಅಂತ. ಇಲ್ಲಿ ಯಮ ಅಂತಂದ್ರೆ ಜವ. ಯಾರಾದ್ರೂನು ಏನಾದ್ರೂ ಅಪಘಾತ ಏನಾದ್ರೂ ಸಂಭವಿಸಿ ಮರಣ ಹೊಂದಿದಾಗ ಅಯ್ಯೋ ಜವರಾಯ ಅವ್ರನ್ನ ಈಗ ಇಷ್ಟು ಬೇಗ ಕರ್ಕೋಬಾರ್ದಿತ್ತಪ್ಪ ಅಂತೀವಿ. ನೀವು ಕೇಳಿದ್ರೆ ಕೆಲವೊಬ್ರು ಈ ಪದವನ್ನ, ಕೆಲವೊಬ್ರು ಈ ಪದವನ್ನ ಕೇಳಿಲ್ಲ. ಯಮ ಅಥವಾ ಆ ಪದಕ್ಕೆ ತದ್ಭವ ಪದ ಜವ. ಯೋಗಿ ಜೋಗಿ, ಯಾಕಾರದ ಬದಲಾಗಿ ಜಾಕಾರ ಬಂದಿದೆ. ಯೋಧ ಜೋಧ, ಇದು ತತ್ಸಮ ತದ್ಭವ. ಯೋಧ ತತ್ಸಮ, ಜೋಧ ತದ್ಭವ. ನಂತರ ಮಕ್ಕಳೇ 4ನೇ ವಿಧವನ್ನ ತಿಳ್ಕೊತಾ ಹೋಗೋಣ. ಸುಲಭವಾಗಿ ಹೇಗೆ ಗುರುತಿಸ್ಬೋದು ಅಂತ. ವಾಕಾರದ ಬದಲಾಗಿ ಬಾಕಾರ, ವಾಗೆ ಬದಲಾಗಿ ಬಾ ಹೇಗ್ ಬರುತ್ತೆ, ಹೇಗ್ ಬದಲಾವಣೆ ಆಗುತ್ತೆ ಅಂತ. ಮಕ್ಕಳೇ ಇಲ್ಲಿ ಗಮನಿಸಿ, ದಟ್ಟವಾಗಿ ಬೆಳೆದಿರ್ತಕ್ಕಂತಹ ಮರಗಳನ್ನ ನೋಡ್ತೀವಿ. ಎಲ್ಲಿ ದಟ್ಟವಾಗಿ ಸ್ವಲ್ಪನೂ ಜಾಗ ಇಲ್ದೇನೆ ಮರಗಳು ಬೆಳಿತವೆ ಅಂತಂದ್ರೆ ನಿಮಗೆ ತಕ್ಷಣ ನೆನಪಿ ಬರುತ್ತೆ, ಕಾಡು, ಫಾರೆಸ್ಟ್ ಅಲ್ಲಿ ಗಿಡ ಮರಗಳು ಜಾಸ್ತಿ ಇರುತ್ತೆ ಅಂತ ಆನ್ಸರ್ ಹೇಳ್ತೀರಾ. ಓಕೆ ಚಿಲ್ಡ್ರನ್, ಇದಕ್ಕೆ ಕಾಡಿಗೆ ನಾವು ವನ ಅಂತ ಸಮಾನಾರ್ಥಕ ಪದನು ಹೇಳ್ತೀವಿ. ಹಾಗಾದ್ರೆ ಇದು ತತ್ಸಮ ಪದ. ವನ ಅಂತಕ್ಕಂಥದ್ದು, ವನ ಅಂತಂದ್ರೆ ಬನ, ಕಾಡು, ಅರಣ್ಯ ಅಂತ ನಿಮ್ಗೆ ಎಷ್ಟೋ ಸಲ ನಾನು ಸಮಾನಾರ್ಥಕ ಪದ ಹೇಳ್ಬೇಕಾದ್ರೆ ಹೇಳಿದ್ದೀನಿ. ವನ, ಬನ, ಕಾಡು, ಅರಣ್ಯ ಅಂತ. ಇಲ್ಲಿ ವನ ಅಂತಕ್ಕಂಥದ್ದು ತತ್ಸಮ ಪದ. ಅದಕ್ಕೆ ನಾವು ತದ್ಭವ ಪದ ಬನ, ವಾಕಾರಕ್ಕೆ ಬದಲಾಗಿ ಬಾಕಾರ ಬಂದಿದೆ. ಇದು ವಕಾರ ಬದಲಾಗಿ ಬಾಕಾರ ಬದಲಾವಣೆಯಾಗಿ ಬಂದಿದೆ. ವ ಬ. ನಂತರ ಕಾವ್ಯ ಕಬ್ಬ, ವಾಗೆ ಬದಲಾಗಿ ಚಿಲ್ಡ್ರನ್ ಇಲ್ಲಿ ಒಂದೊಂದ್ಸಲಿ ವಿಜಾತಿ ಸಂಯುಕ್ತಾಕ್ಷರ ಇದ್ರೆ ಅದು ತದ್ಭವ ರೂಪದಲ್ಲಿ ಬರಿಬೇಕಾದ್ರೆ ಸಜಾತಿ ಸಂಯುಕ್ತಾಕ್ಷರ ಆಗಿ ಬದಲಾವಣೆ ಆಗುತ್ತೆ. ಕಾವ್ಯ ಕಬ್ಬ, ಇಲ್ಲಿ ವಾಕಾರಕ್ಕೆ ಬದಲಾಗಿ ಬಾಕಾರ ಬಂದಿದೆ. ವಿಜಾತಿ ಸಂಯುಕ್ತಾಕ್ಷರ ಹೋಗಿ ಸಜಾತಿಯ ಒತ್ತಕ್ಷರ ಆಗಿರ್ತಕ್ಕಂಥದ್ದನ್ನ ಗಮನಿಸ್ತೀವಿ. ನಾವು ನಂತರ ಹೇಳ್ತೀನಿ ವಿಜಾತಿ ಒತ್ತಕ್ಷರ ಬಂದಾಗ ಸಜಾತಿ ಒತ್ತಕ್ಷರ ಹೇಗಾಗುತ್ತೆ ಅಂತ. ಹೊಂಶ ಬಂಚ, ಇಲ್ಲಿ ವ ಬಂದಿದೆ, ವಾಗೆ ಬದಲಾಗಿ ಬ ಅಕ್ಷರ ಬಂದಿರ್ತಕ್ಕಂಥದ್ದನ್ನ, ಬದಲಾವಣೆ ಆಗಿರ್ತಕ್ಕಂಥದ್ದನ್ನ ಗಮನಿಸಬಹುದು. ವಂಶ ಬಂಚ, ಈ ಎಲ್ಲ ಮೊದಲೇ ಹೇಳ್ತಕ್ಕಂಥ ಪದಗಳೆಲ್ಲ ತತ್ಸಮ ಪದ. ನಂತರ ಹೇಳುವು ತದ್ಭವ ಪದಗಳು. ವಂಶ ತತ್ಸಮ ಪದ, ಬಂಚ ತದ್ಭವ ಪದ. ವಿದ್ಯಾ ತತ್ಸಮ ಪದ, ಬಿಜ್ಜೆ ತದ್ಭವ ಪದ. ಇಲ್ಲಿ ವಕಾರ, ಇಲ್ಲಿ ಬಕಾರ. ವ್ಯಾಘ್ರ ಬಗ್ಗ, ವ್ಯಾಘ್ರ ತತ್ಸಮ ಪದ, ಬಗ್ಗ ತದ್ಭವ ಪದ. ವಂದ್ಯ ಬಂಜೆ, ವಂದ್ಯ ಅಂತಕ್ಕಂಥದ್ದು ತತ್ಸಮ ಪದ, ಬಂಜೆ ಅಂತಕ್ಕಂಥದ್ದು ತದ್ಭವ ಪದ. ವಿಸ್ತಾರ ಬಿತ್ತರ, ವಿಸ್ತಾರ ತತ್ಸಮ ಪದ, ಬಿತ್ತರ ತದ್ಭವ ಪದ. ನಂತರ ವೀರ ಬೀರ, ವೀರ ಅಂತಕ್ಕಂಥದ್ದು ತತ್ಸಮ, ಬೀರ ಅಂತಕ್ಕಂಥದ್ದು ತದ್ಭವ ಪದ. ನಂತರ ಮಾಕಾರ ವಾಕಾರವಾಗಿ ಬದಲಾವಣೆ ಆಗುತ್ತೆ. ಮಾ ಅಕ್ಷರದ ಬದಲಾಗಿ ವಾ ಅಕ್ಷರ ಬರುತ್ತೆ. ಹೇಗೆ ಅಂದ್ರೆ ಉದಾಹರಣೆ ನೋಡಿ, ಕುಮಾರ ಕುವರ, ಇಲ್ಲಿ ಮ ಅಕ್ಷರದ ಬದಲಾಗಿ ವ ಅಕ್ಷರ ಬಂದಿದೆ. ಇದು ತತ್ಸಮ ಪದ, ಇದು ಕುವರ ತದ್ಭವ ಪದ. ಕುಮಾರ ಕುವರ, ಕುಮಾರ ಅಂತಕ್ಕಂಥದ್ದು ತತ್ಸಮ ಪದ, ಕುವರ ಅಂತಕ್ಕಂಥದ್ದು ತದ್ಭವ ಪದ. ಮಾಕಾರದ ಬದಲಾಗಿ ವಾಕಾರ ಬಂದಿದೆ. ಇಲ್ಲಿ ಮಾಕಾರಕ್ಕೆ ವಾಕಾರ ಬದಲಾವಣೆ ಆಗಿರ್ತಕ್ಕಂಥದ್ದನ್ನ ಈ ಎರಡೂ ಪದದಲ್ಲಿ ಗಮನಿಸಬಹುದು. ನಂತರ ಗ್ರಾಮೀಣ ಗಾವಿಲ, ಇಲ್ಲಿ ನೋಡ್ಕೊಳ್ಳಿ ಮಕ್ಕಳ, ಗ್ರಾಮೀಣ ಮಗೆ ಬದಲಾಗಿ ವ ಬಂದಿದೆ. ಗ್ರಾಮೀಣ ಮಾಕಾರಕ್ಕೆ ಗಾವಿಲ ವಾಕಾರ ಬಂದಿದೆ. ಈ ರೀತಿ ಸುಲಭವಾಗಿ ನಾವು ತತ್ಸಮ ಮತ್ತೆ ತದ್ಭವದಲ್ಲಿ ಯಾವ ಅಕ್ಷರದ ಬದಲಾಗಿ ಯಾವ ಅಕ್ಷರ ಬರ್ತವೆ ಅಂತಕ್ಕಂಥದ್ದನ್ನ ಗುರುತಿಸಬಹುದು. ನಂತರ ಮಕ್ಕಳೇ, ನಾನು 6ನೇ ವಿಧದಲ್ಲಿ ಪಕಾರಕ್ಕೆ ಬದಲಾಗಿ ಹಾಕಾರವಾಗಿ ಬದಲಾವಣೆ ಆಗುತ್ತೆ ಅಂತ ಹೇಳೋದಕ್ಕೆ ಬಯಸ್ತೇನೆ. ಯಾಕಪ್ಪ ಅಂತಂದ್ರೆ ನಾವು ಎಷ್ಟೋ ಒಂದು ಪಾಕಾರದ ಬದಲಾಗಿ ಹಾಕಾರವನ್ನ ಬಳಸ್ತಕ್ಕಂಥದ ಪದಗಳನ್ನ ನಾವು ನೋಡಿದೀವಿ. ಪಾವು ಅಂದ್ರೆ ಹಾವುಗೆ ಪಾವು ಅಂತ ಹೇಳ್ತೀವಿ, ಪಕಾರಕ್ಕೆ ಹಾಕಾರ, ಹಾಕಾರಕ್ಕೆ ಪಕಾರ ಬಳಸ್ತಕ್ಕಂಥದ್ನ. ಪಾವು ಹಾವು, ಪಾಲು ಹಾಲು ಅಂತ. ಹಾಗೇನೆ
ನೋಡಿ ಪಕಾರದ ಬದಲಾಗಿ ಹಾಕಾರ ಬಳಸ್ತಕ್ಕಂಥದ್ದು ತತ್ಸಮ ತದ್ಭವದಲ್ಲಿ ಹೇಗೆ ಗುರುತಿಸಬಹುದು ಅಂತಕ್ಕಂಥದ್ದನ್ನ. ಇದನ್ನ ನೋಡಿ ಮಕ್ಕಳೇ, ಇದಕ್ಕೆ ಫಲಕ ಅಂತ ಕರಿತೀವಿ. ನಾವು ಇಂಗ್ಲಿಷ್ ನಲ್ಲಿ ನೋಟಿಸ್ ಬೋರ್ಡ್ ಅಂತ ಹೇಳ್ತೀವಿ. ಇದು ಒಂದು ಫಲಕ. ಓಕೆ, ಸೂಚನೆಯನ್ನ ನೀಡ್ತಕ್ಕಂಥದಕ್ಕೆ ಸೂಚನಾ ಫಲಕ, ನೋಟಿಸ್ ಬೋರ್ಡ್ ಅಂತ ಹೇಳಿ ನಾವು ಕರಿತೀವಿ. ಹಾಗೇನೆ ಫಲಕ, ಫಲಕ ಅಂತಂದ್ರೆ ಹಲಗೆ ಅಂತ ಕರಿತೀವಿ. ಪಗೆ ಹಾ ಬಂದಿದೆ, ಲ ಗೆ, ಕಾಗೆ ಬದಲಾಗಿ ಗ ಬಂದಿದೆ. ಎಲ್ಲಾ ಕಡೆನೂ ಹಾಗೆ ಇರಲ್ಲ. ಒಂದೊಂದು ಕಡೆ, ಕೆಲವೊಂದು ಕಡೆ ಕಚಟ ದಬಗಳಿಗೆ ಗಜಡ ದಬಗಳು ಬರ್ತವೆ. ಪ ಬದಲಾಗಿ ಹಾ ಬಂದಿದೆ, ಫಲಕ, ಹಲಗೆ. ಪಕಾರಕ್ಕೆ ಹಾಕಾರ ಬಂದಿರತಕ್ಕಂಥದ್ದನ್ನ ಗಮನಿಸಬಹುದು. ನಂತರ ಪುರ್ಬು, ಹುಬ್ಬು. ನಾವು ಸಂಸ್ಕೃತದಲ್ಲಿ ಅರ್ಕಾವತ್ತಿದೆ, ಕನ್ನಡದಲ್ಲಿ ನಾವು ಅರ್ಕಾವತ್ತನ್ನ ಬಳಸಲ್ಲ. ಒತ್ತಕ್ಷರದಲ್ಲಿ ಎಲ್ಲೂ ನಾವು ಈ ಒಂದು ಅರ್ಕಾವತ್ತನ್ನ ನಾವು ಕನ್ನಡ ಒತ್ತಕ್ಷರದಲ್ಲಿ ಎಲ್ಲೂ ಬಳಕೆ ಆಗಿರ್ತಕ್ಕಂಥದ್ದನ್ನ ನಾವು ಗಮನಿಸಲ್ಲ. ಇದು ಸಂಸ್ಕೃತದಿಂದ ಬಂದಿರತಕ್ಕಂತಹ ಒಂದು ಅರ್ಕಾವತ್ತು. ನಾವು ಕನ್ನಡದಲ್ಲಿ ಇದನ್ನ ನಾವು ವಿಜಾತಿ ಒತ್ತಕ್ಷರ ಅರ್ಕಾವತ್ತನ್ನ ನಾವು ಬಳಸಲ್ಲ. ಪುರ್ಬು, ಹುಬ್ಬು, ಪಾಕಾರಕ್ಕೆ ಬದಲಾಗಿ ಹಾಕಾರ ಬಂದಿದೆ. ವ್ಯಾಪಾರಿ ಅಂದ್ರೆ ಇಲ್ಲಿ ಹಣ್ಣನ್ನ ಮಾಡ್ತಕ್ಕಂಥ ಹಣ್ಣಿನ ವ್ಯಾಪಾರಿ ಆಗಿರ್ಬೋದು, ತರಕಾರಿ ವ್ಯಾಪಾರಿ ಆಗಿರ್ಬೋದು, ಏನೇ ಆಗ್ಲಿ ಯಾವುದೇ ಒಂದು ವಸ್ತುವನ್ನ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ವ್ಯಾಪಾರಿ ಅಂತೇಳಿ ಕರಿತೀವಿ. ವ್ಯಾಪಾರಿ, ಬೇಹಾರಿ. ವ್ಯಾ ಅಂದ್ರೆ ಇಲ್ಲಿ ನೋಡಿ ಪಾಗೆ ಬದಲಾಗಿ ಹಾ ಬಂದಿದೆ. ವ್ಯಾಪಾರಿ, ಬೇಹಾರಿ, ಪ ಹಾ ಬಂದಿದೆ. ಪಾಕಾರಕ್ಕೆ ಬದಲಾಗಿ ಹಾಕಾರ ಬಂದಿದೆ. ನಂತರ ಪುಸ್ತಕ. ಪುಸ್ತಕ ಇಲ್ಲಿದೆ ನೋಡಿ, ಎಷ್ಟೊಂದು ಪುಸ್ತಕಗಳಿವೆ. ಕನ್ನಡ, ಇಂಗ್ಲಿಷ್, ಹೀಗೆ ಎಷ್ಟೊಂದು ವಿಷಯ ಇರುತ್ತಲ್ವಾ. ಹಾಗೆ ಈ ಪುಸ್ತಕಗಳನ್ನ ನಾವು ಹೊತ್ತಿಗೆ ಅಂತ ಕರಿತೀವಿ. ತದ್ಭವ ಪದ. ಪುಸ್ತಕ ಅಂತದ್ದು ತತ್ಸಮ ಪದ, ಒತ್ತಿಗೆ ಅಂತಕ್ಕಂಥದ್ದು ತದ್ಭವ ಪದ. ಪುಸ್ತಕ ಪಾಕಾರದ ಬದಲಾಗಿ ಹೊತ್ತಿಗೆ ಹಾಕಾರ ಬಂದಿದೆ. ಪತಿವ್ರತೆ ಅಂದ್ರೆ ಹದಿಬದೆ. ಇದು ಹೇಗ್ ಬಂತು? ಪಾಕಾರಕ್ಕೆ ಹಾಕಾರ, ತಾಕಾರಕ್ಕೆ ದಾಕಾರ, ವಾಕಾರಕ್ಕೆ ಬಾಕಾರ. ನಾನು ಹಿಂದೆ ಹೇಳಿದೆ ವಾಕಾರಕ್ಕೆ ಬಾಕಾರ ಬರುತ್ತೆ ಅಂತ. ಮತ್ತೆ ಹಾಗೆ ತಾಕಾರಕ್ಕೆ ದಾಕಾರ. ಕೆಲವೊಂದಕ್ಕೆ ಎಷ್ಟು ಸಿಂಪಲ್ ಆಗಿ, ಎಷ್ಟು ಚೆನ್ನಾಗಿ ಈ ಒಂದು ನಿಯಮ ಅನ್ವಯ ಆಗುತ್ತೆ. ಹಂಗಂತ ಹೇಳ್ಬಿಟ್ಟು ಎಲ್ಲಾ ಪದಕ್ಕೂ ಈ ನಿಯಮ ಅನ್ವಯ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಕೆಲವೊಂದಕ್ಕೆ ಆಗುತ್ತೆ, ಕೆಲವೊಂದಕ್ಕೆ ಆಗಲ್ಲ. ಅಂದ್ರೆ ಈ ಎಲ್ಲಾ ನಿಯಮಗಳು ನಮ್ಗೆ ಗೊತ್ತಿದ್ರೆ ಸುಲಭವಾಗಿ ನಾವು ಗುರುತಿಸೋದಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಇಲ್ಲಿ ಪ ಹಾಗೆ ಬದಲಾವಣೆ ಆಗಿದೆ. ನಾವಿಲ್ಲೇ ಹೇಳಿದೀನಿ ಪಾಗೆ ಹಾ ಬದಲಾವಣೆ ಆಗಿ ಬರುತ್ತೆ ಅಂತ. ಪತಿವ್ರತೆ ಅನ್ನೋದಕ್ಕೆ ಹದಿಬದೆ. ಹೇಗೆ? ಪಾಗೆ ಹ, ತ ಅಕ್ಷರಕ್ಕೆ ದ ಅಕ್ಷರ, ತಿ ದಿ. ವಾಕಾರಕ್ಕೆ ಬಾಕಾರ ಅಂತ ಹೇಳಿದ್ದೆ ನಾನು ಹಿಂದೆ. ವಾಕಾರಕ್ಕೆ ಬಾಕಾರ, ತಾಕಾರಕ್ಕೆ ಹಾಗೆ ದಾಕಾರ. ಪತಿವ್ರತೆ, ಹದಿಬದೆ. ಹದಿಬದೆ ಧರ್ಮ ಗ್ರಂಥವನ್ನ ಬರೆದಿರ್ತಕ್ಕಂಥವ್ರು ಸಂಜೀವನಮ್ಮ ಅಂತ ನಿಮ್ಗೆ ಕಳೆದ ತರಗತಿಯಲ್ಲಿ ತಿಳ್ಕೊಂಡಿದ್ದೀರಾ. ನಂತರ ಪ್ರಾಯ. ಪ್ರಾಯ ಅಂತಂದ್ರೆ ಹರೆಯ. ಇದು ತತ್ಸಮ ಪದ, ಇದು ತದ್ಭವ ಪದ. ಪ್ರಾಯ ಅಂದ್ರೆ ಒಂದು ಏಜು, ಟೀನೇಜ್ ಬರುತ್ತಲ್ವಾ, ಅದಕ್ಕೆ ನಾವು ಹದಿಹರೆಯದ ವಯಸ್ಸು ಅಂತ ಹೇಳ್ತೀವಲ್ಲ, ಹರೆಯದ ವಯಸ್ಸು, ಹರೆಯ. ಪಾಕಾರಕ್ಕೆ ಹಾಕಾರ ಬಂದಿದೆ. ಇದು ತತ್ಸಮ, ಇದು ತದ್ಭವ. ಚಿಲ್ಡ್ರನ್, ಇಲ್ಲಿಗೆ ನಾನು ಕ್ಲಾಸನ್ನ, ಈ ದಿನದ ತರಗತಿಯನ್ನ ಮುಕ್ತಾಯ ಮಾಡ್ತೇನೆ. ಇನ್ನೂ ಈಗೇನೆ ಸುಲಭವಾಗಿ ಗುರುತಿಸ್ತಕ್ಕಂತಹ ಹಲವಾರು ವಿಧಾನಗಳಿವೆ. ಮುಂದುವರಿದ ಭಾಗದಲ್ಲಿ, ಮುಂದಿನ ತರಗತಿಯಲ್ಲಿ ಮುಂದುವರಿದ ಭಾಗವನ್ನ ವಿವರಿಸಿ ನಿಮ್ಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತೇನೆ. ಇಲ್ಲಿನ ತನಕ ಏನೆಲ್ಲ ಒಂದು ನಿಯಮ ಮತ್ತೆ ಯಾವ ಅಕ್ಷರದ ಬದಲಾಗಿ ಯಾವ ಅಕ್ಷರ ತದ್ಭವವಾಗಿ ಬರುತ್ತೆ ಅಂತಕ್ಕಂಥದ್ದನ್ನ ವಿವರಿಸಿ ಹೇಳಿದೀನಿ. ಅದೆಲ್ಲ ಸುಲಭವಾಗಿ ಅರ್ಥೈಸ್ಕೊಂಡಿದ್ದೀರಾ ಎಂದು ಭಾವಿಸ್ತೇನೆ. ಹಾಗೆ ಈ ಒಂದು ವಿಡಿಯೋದಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲಾ ತತ್ಸಮ ಮತ್ತೆ ತದ್ಭವ ಪದಗಳನ್ನ ನೀವು ಅಭ್ಯಾಸ ಮಾಡಿ ಎಂದು ಹೇಳುತ್ತಾ ಈ ದಿನದ ತರಗತಿಯನ್ನ ಮುಕ್ತಾಯ ಮಾಡುತ್ತೇನೆ. ಧನ್ಯವಾದಗಳೊಂದಿಗೆ ನಿಮ್ಮ ವಿನುತಾ.